ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ನ್ಯೂ ಲಾಗ್. ಇವತ್ತು 7:15ಗೆ ಮಾರ್ನಿಂಗು ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನನ್ನ ಮಗನ ಜೊತೆ ಇಬ್ಬರು ಬಿಸಿಲಿಗೆ ಬಂದಿದ್ದೀವಿ. ಬಿಸಿಲು ತುಂಬ ಚೆನ್ನಾಗಿ ಬರ್ತಾಯಿದೆ. ಏನಂದರೆ ಒಂದು ಸ್ವಲ್ಪ ತಣ್ಣಗೆ ಗಾಳಿ ಬರ್ತಾಯಿದೆ. ಇಲ್ಲಿ ನಾವಿರೋ ಏರಿಯಾದಲ್ಲಿ ಅಷ್ಟೊಂದು ಸೆಕೆ ಕಾಣಿಸಲ್ಲ, ಬಿಸಿಲು ಬರಲ್ಲ. ಯಾಕಂದರೆ ಸುತ್ತೂರ ಫುಲ್ಲು ಮರ ಗಿಡಗಳೇ ಇರೋದು. ಬರೀ ಬಿಲ್ಡಿಂಗ್ ಎಲ್ಲ ಇರುತ್ತಲ್ವ, ಅಲ್ಲಿ ತುಂಬ ಸೆಕೆ ಅನಿಸುತ್ತೆ. ನಮಗೆ ತಣ್ಣಗೆ ಗಾಳಿ ಬರ್ತಾಯಿದೆ ನೋಡಿ. ನಾನು ನನ್ನ ಮಗ ಇವತ್ತು ಬೇಗ ಬಂದಿದ್ದೀವಿ. ಆ್ಯಕ್ಚುಲಿ 8 ಗಂಟೆ ಮೇಲೆ ಬರ್ತೀವಿ. ನೋಡಿದೆ ಬಿಸಿಲು ಬಂದಿತ್ತು, ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಮೇಲ್ಗಡೆ ಕರ್ಕೊಂಬಂದಿದ್ದೀನಿ. ಒಂದು ಕಪ್ ಕಾಫಿಲಿ ಕುಡ್ದಾಯಿತು. ನೋಡಿ ನನ್ನ ಮಗ ಹೇಗೆ ನೋಡ್ತಾ ಇದ್ದಾನೆ ಅಂತ. ಹಾಗೆ ನಾನು ಒಬ್ಬರು ಕಮೆಂಟಲ್ಲಿ ಕೇಳಿದ್ರಿ, ನಿಮ್ಮ ಮಗಗೆ ಎಷ್ಟು ತಿಂಗಳು, ತೂಕ ಎಷ್ಟು, ನಿಮ್ಮ ಮಗ ತೂಕ ಬರೋಕ್ಕೆ ನೀವೇನು ಮಾಡಿದ್ರಿ ಅಂತೆಲ್ಲ ಕೇಳಿದ್ದೀರ ಒಬ್ಬರು ಕಮೆಂಟಲ್ಲಿ. ಸೊ ಅದಕ್ಕೆ ಆನ್ಸರ್ ಅಂದರೆ, ನನ್ನ ಮಗಂಗೆ ಇವಾಗ 4 ತಿಂಗಳು. ಈ ಮಾರ್ಚ್ 18 ಬಂತು ಅಂದರೆ 4 ಕಂಪ್ಲೀಟಾಗಿ 5ನೇ ತಿಂಗಳಿಗೆ ಬೀಳುತ್ತೆ. ಇವನು ತೂಕ ಬಂದು ಇವಾಗ 8.5 kg ಇದೆ. ಹಾಗೆ ನಾನು ಮಗು ವೆಯ್ಟ್ ಬರೋಕ್ಕೆ ನಾನೇನು ಮಾಡಿದೆ ಅಂದರೆ, ನಾನೇನಿಲ್ಲ, ಎದೆ ಹಾಲೇ ಫುಲ್ ಕೊಡ್ತಾ ಇರೋದು. ಹುಟ್ಟಾಗಿದ್ದೆ ಇವಾಗವರೆಗೂ ಎದೆ ಹಾಲೇ. ಫೀಡಿಂಗ್ ಬಾಟ್ಲು ಅಲ್ಲಿ ಒಂದು ಸ್ವಲ್ಪ ಫಾರ್ಮುಲಾ ಮಿಲ್ಕು ಅವಾಗವಾಗ ಕೊಡ್ತಾ ಇದ್ದೆ ಅಷ್ಟೇ. ಇವಾಗ ಅವನು ಫಾರ್ಮುಲಾ ಮಿಲ್ಕೇ ಕುಡಿಯಲ್ಲ, ನನ್ನದೇ ಹಾಲು ಕುಡಿತಾನೆ. ಅದೇ ಸಾಕಾಗ್ತಾಯಿದೆ ಅವನಿಗೆ. ಇವಾಗೂ ಕೂಡ ನಾನು ಫೀಡಿಂಗ್ ಮಾಡಿದ್ರೆ, ಒಂದು ಸೈಡ್ ಫೀಡಿಂಗ್ ಮಾಡಿದ್ರೆ ಇನ್ನೊಂದು ಸೈಡು ಇದಾಗುತ್ತೆ, ಹಾಲು ಬರ್ತಾ ಇರುತ್ತೆ. ಸೊ ಆಗುತ್ತೆ ಅವನಿಗೆ ಹಾಲು. ಏನು ಮಾಡಬೇಕು ಅಂದರೆ, ಮಗು ಯಾವಾಗ ಹಾಲು ಬೇಕು ಅಂತ ಕೇಳುತ್ತೋ ಅವಾಗೆಲ್ಲ ಕೊಡ್ತಾ ಇರಬೇಕು. ನಾನೇನು ಮಾಡ್ತೀನಿ ಅಂದರೆ, ಪದೇ ಪದೇ ಹಾಲು ಕೊಡ್ತಾನೆ ಇರ್ತೀನಿ. ಮಗು ಒಂಚೂರು ಹ್ಞೂ ಅಂತ ಹತ್ರೂ ಕೂಡ ಫಸ್ಟು ಡೈಪರ್ ಚೆಕ್ ಮಾಡ್ತೀನಿ, ಇಲ್ಲ ನಿದ್ದೆ ಬರ್ತದೆಯಾ ನೋಡ್ತೀನಿ. ಇಲ್ಲ ಅಂತಂದರೆ ಹಸುಗೆ ಅಂತಂದರೆ ಹಾಲು ಕೊಟ್ಬಿಡ್ತೀನಿ. ಅವನು ರಿಜೆಕ್ಟ್ ಮಾಡಿ ಬೇಡ ಅನ್ನೋವರೆಗೂ ಹಾಲು ಕುಡಿಸ್ತಾನೆ ಇರ್ತೀನಿ. ಅದಕ್ಕೂ ಜಾಸ್ತಿ ಎದೆ ಹಾಲು ಕುಡಿಸೋದ್ರಿಂದ ಎದೆ ಹಾಲು ಜಾಸ್ತಿ ಆಗುತ್ತೆ. ಹಾಗೆ ಮಗು ನನ್ನ ಹತ್ರನೇ ಇರುತ್ತಲ್ವ, ಸೊ ಆವಾಗ ಹಾಲು ಜಾಸ್ತಿನೇ ಉತ್ಪತ್ತಿ ಆಗುತ್ತೆ. ಫಾರ್ಮುಲಾ ಮಿಲ್ಕು ಕೊಡ್ತಾನೇ ಇಲ್ಲ ಇವಾಗ. ಯಾವಾಗೋ ವೀಕ್ಲಿ ಒನ್ಸ್ 2 ಟೈಮ್ಸ್ ಹಂಗೆ ಮಾಡೋದಷ್ಟೇ. ಒಂದು ವೇಳೆ ನಾನಿಲ್ಲ ಅಂತಂದರೆ ಮಾಡ್ತಾರೆ ಅಷ್ಟೇ. ಅದು ಒಂದು ಚೂರು ಕುಡಿತಾನೆ ಅಷ್ಟೇ. ನನ್ನ ಹಾಲೇ ಕುಡಿಯೋದು. ತಾಯಿ ಎದೆ ಹಾಲೇ ಚೆನ್ನಾಗಿ ಹೋಯ್ತು ಅಂದರೆ ಮಕ್ಕಳು ಚೆನ್ನಾಗಿ ಬೆಳೀತಾರೆ. ಇವನು ಅಷ್ಟೇ, ಡಾಕ್ಟ್ರು ಹೇಳಿದ್ರು ವೆಯ್ಟ್ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಎದೆ ಹಾಲೇ ಕೊಡ್ತಾ ಇರೋದು. ಏನಿಲ್ಲ, ನಾನು ಚೆನ್ನಾಗಿ ತಿನ್ನೋದು, ನಾನು ಆ್ಯಕ್ಟಿವಾಗಿ ಚೆನ್ನಾಗಿರೋದು, ಎಲ್ಲ ತಿಂತೀನಿ. ಯಾವಾಗ 2 ತಿಂಗಳಿಂದನೇ ಸ್ಟಾರ್ಟ್ ಮಾಡಿಬಿಟ್ಟೆ. 2 ತಿಂಗಳು ಕಂಪ್ಲೀಟ್ ಆಗಿದ ತಕ್ಷಣ ಸ್ಟಾರ್ಟ್ ಮಾಡಿಬಿಟ್ಟೆ ಎಲ್ಲ ಥರ ತಿನ್ನೋದು. ಸೊ ಅದಕ್ಕೆ ಹಾಲು ಚೆನ್ನಾಗಿ ಬರ್ತಾಯಿದೆ. ಓಕೆ, ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ನೋಡ್ತಾ ಇರಿ ಇವತ್ತಿನ ಲಾಗ್ ಹೇಗೆ ಹೋಗುತ್ತೆ ಅಂತ ಅಂದ್ಬಿಟ್ಟು. ಸ್ವಲ್ಪ ಥಂಡಿ ಆಯಿತು ಅನಿಸುತ್ತೆ ಅವನಿಗೆ, ತಣ್ಣಗೆ ಗಾಳಿ ಬರ್ತಾಯಿದೆಯಲ್ವಾ, ಇನ್ನೇನು ಜಾಸ್ತಿ ಹೊತ್ತಿರಲ್ಲ, ಇನ್ನೊಂದು 2 ನಿಮಿಷ ಮನೆಗೆ ಹೋಗ್ಬಿಡೋದೆ. ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ನೋಡ್ತಾ ಇರಿ, ಮಿಸ್ ಮಾಡ್ದಿರಾ ಫುಲ್ ವಿಡಿಯೋ ನೋಡಿ ಲಾಗ್ ಹೇಗೆ ಬಂದಿದೆ ಅಂತ ಅಂದ್ಬಿಟ್ಟು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹೊಸೊಬ್ರು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಓಕೆ, ಬನ್ನಿ ಲಾಗ್ ಕಂಟಿನ್ಯೂ ಮಾಡೋಣ. ತಣ್ಣಗೆ ಗಾಳಿ ಬರ್ತಿದೆ ಕೊಂದು. ಅಯ್ಯೋ, ಮನೆಗೆ ಹೋಗ್ಬಿಡೋಣ. ಹಾಂ, ಕರ್ಚಿಪ್ ತರೋದು ಮಾಡ್ತದೆ. ಹೋಗೋಣ, ಮನೆಗೆ ಹೋಗೋಣ, ಹೇಳೋ. ಓಕೆ, ಇವಾಗ ಮನೆಗೆ ಹೋಗ್ಬಿಟ್ಟು ನೆಕ್ಸ್ಟ್ ಏನು ಕೆಲಸ ಇದೆಯೋ ಅದನ್ನೆಲ್ಲ ಮಾಡ್ಕೊಬೇಕು. ಕಸ ಎಲ್ಲ ಗುಡಿಸಾಯಿತು. ನಿನ್ನೆ ನನಗೂ ನನ್ನ ಹಸ್ಬೆಂಡ್ ಅರ್ಷಿಗೂ ಚಿಕ್ಕ ಕ್ಲ್ಯಾಶು. ಏನು ಅಂತಂದರೆ, ನನ್ನ ಮಗಳು ಸುಮ್ಮನೆ ಇರಲ್ಲ, ಅವಳು ಕೈ ತಲಾಟೆ ಅಂದರೆ ತಲಾಟೆ. ಅವಳು ಇದು ಕುಂಕುಮದ ಬಟ್ಲು ಇದು ಬರುತ್ತಲ್ವಾ, ಕುಂಕುಮದಿಡೋಂತಹ ಇದು, ಅಯ್ಯೋ ಏನದು, ಬೊಟ್ಟುಗಳಿಡೋದು, ಅದು ಬರುತ್ತೆ ಕಲರ್ಸ್ ಇರೋದು ರೌಂಡಿಗೆ. ಅದನ್ನು ಬಾತ್ರೂಮ್ಗೆ ತೊಗೊಂಡೋಗಿ ಬಕೆಟಲ್ಲೆಲ್ಲ ಅದ್ದು ಅದೆಲ್ಲ ಕೈಯೆಲ್ಲ ಮಾಡಿಕೊಂಡು ಏನೇನೋ ರಾಮಾಯಣ ಮಾಡಿದ್ದಾಳೆ ನನ್ನ ಮಗಳು. ಅದಕ್ಕೆ ಚೆನ್ನಾಗಿ ಅವಳಿಗೆ ಬೈದು ಹೊಡೆದ್ಬಿಟ್ಟಿದ್ದಾರೆ. ಅವಳು ಕೆಗೋ ಅಂತ ಹತ್ಕೊಂಡು, ಆಮೇಲೆ ಪಾಪು ಬೇರೆ ಮಲಗಿತ್ತು, ಅವನು ಕೂಡ ಎದ್ಬಿಟ್ಟ.
ಆಮೇಲೆ ಯಾಕೆ ಹೊಡಿತೀರಾ, ಏನಕ್ಕೆ ಅಷ್ಟು ಜೋರಾಗಿ ಹೊಡಿತೀರಾ ಅದು ಇದು ಅಂತ ಅಂದ್ಬಿಟ್ಟು ನನ್ನ ಹಸ್ಬೆಂಡ್ಗೆ ಏನಂದರೆ ಭಯ ಇಡಿಸ್ಬೇಕು ಮಕ್ಕಳಿಗೆ, ಭಯ ಅನ್ನೋದು ಇರಬೇಕು, ಇಲ್ಲ ಅಂತಂದ್ರೆ ಅವು ಏನೇನೋ ಮಾಡಿಬಿಡ್ತವೆ ಅನ್ನೋದು ನನ್ನ ಹಸ್ಬೆಂಡ್ ಪಾಯಿಂಟ್ ಆಫ್ ವ್ಯೂ. ನನಗೇನು ಅಂತಂದರೆ ನಾವು ಜಾಸ್ತಿ ಭಯ ಇಡಿಸ್ಬಾರ್ದು, ಯಾಕಂತಂದರೆ ಜಾಸ್ತಿ ಭಯ ಇಡಿಸ್ಬಿಟ್ರೆ ಆಮೇಲೆ ನೆಕ್ಸ್ಟ್ ಅದೇ ಫೋಬಿಯಾ ಥರ ಆಗ್ಬಿಡುತ್ತೆ. ಆಮೇಲೆ ನಾಳೆ ದಿವಸ ಅವ್ರು ಏನು ಮಾಡೋಕ್ಕೂ ಭಯ ಪಡ್ತಾರೆ, ಏನೇ ಪ್ರಾಬ್ಲಮ್ಸ್ ಬಂದರೂ ಕೂಡ ಸೂಸೈಡ್ ಆದರೂ ಮಾಡ್ಕೊಳಕ್ಕಾದ್ರೂ ರೆಡಿ ಇಟ್ಬಿಡ್ತಾರೆ. ಅಷ್ಟೊಂದು ಆ ಥರ ಮೈಂಡ್ ಸೆಟ್ ಇದ್ಬಿಡುತ್ತೆ. ಸೊ ಮಕ್ಳಿಗೆ ಅಷ್ಟೊಂದು ಭಯ ಇಡಿಸ್ಬಾರ್ದು ಅಂತ ನಾನು. ಸೊ ಇಬ್ಬರು ಪಾಯಿಂಟ್ ಆಫ್ ವ್ಯೂ ಯೋಚನೆ ಮಾಡಿದ್ರು ಕೂಡ ಏನನ್ಸುತ್ತೆ, ಅವ್ರು ಹೇಳೋದು ಕರೆಕ್ಟು ಅನಿಸುತ್ತೆ, ನಾನು ಹೇಳೋದು ಕರೆಕ್ಟ್ ಅನಿಸುತ್ತೆ. ಬಟ್ ಏನಂತಂದರೆ ನಾವು ಪೇರೆಂಟ್ಸ್ ಆಗಿ ಭಯ ಇಡ್ಸೋಕ್ಕಿಂತ ಜಾಸ್ತಿ ಪ್ರೀತಿ ಕೊಡಬೇಕು. ಸೊ ಪ್ರೀತಿಯಿಂದನೇ ಜಾಸ್ತಿ ಹೇಳ್ಬೇಕು ಅಂತ ನನಗನ್ಸುತ್ತೆ. ಇಲ್ಲ ಅಂತಂದರೆ ನಾಳೆ ದಿವಸ ಆ ಮಕ್ಳಿಗೆ ಏನಾದರೂ ಕೂಡ ಭಯ ಪಟ್ಕೊಂಡು ನಮ್ಮ ಹತ್ರ ಏನೂ ಹೇಳೋದೇ ಇಲ್ಲ. ಈ ಥರನೂ ಕೆಲವೊಂದು ಕೇಸಸ್ಸು ನೋಡಿಬಿಟ್ಟಿದೆ. ನಾನೊಂದು ಸ್ಟೋರಿ ಕೇಳಿರೋದು. ಒಂದು ಮಗು ಏನಾಗಿದೆ ಅಂದರೆ ಈ ಥರನೇ ಅಪ್ಪ ಅಮ್ಮ ಚೆನ್ನಾಗಿ ಭಯ ಇಡಿಸಿದ್ದಾರೆ. ಒಂದು ಸರಿ ಬ್ಲಡ್ ವಾಮಿಟ್ ಆಗಿದೆ. ಆ ಮಗು ಹೇಳ್ಕೊಂಡಿಲ್ಲ, ಭಯ ಪಟ್ಕೊಂಡು ಅಪ್ಪ ಅಮ್ಮ ಹತ್ರ ಹೇಳ್ಕೊಂಡಿಲ್ಲ. ಒಂದು 7-8 ವರ್ಷದ ಮಗು ಅಂದ್ಕೊಳ್ಳಿ. ಆಮೇಲೆ 2ನೇ ಸರಿ ಆಗಿದೆ ಹೇಳಿಲ್ಲ. 3ನೇ ಸರಿಗೆ ಅವ್ರಿಗೆ ಪೇರೆಂಟ್ಸ್ಗೆ ಗೊತ್ತಾಗಿದೆ. ಆವಾಗ ಹಾಸ್ಪಿಟ್ಲಲ್ಲಿ ಚೆಕ್ ಮಾಡಿದಾಗ ಅದು ಬ್ಲಡ್ ಕ್ಯಾನ್ಸರ್ ಅಂತ ಗೊತ್ತಾಗಿದೆ. ಅದು ಕೂಡ 4th ಸ್ಟೇಜು ಆ ಥರ. ಬಟ್ ಮಗುಗೆ ಫಸ್ಟ್ ಟೈಮೇ ಆಗಿದ ತಕ್ಷಣ ಮಗು ಹೇಳ್ಬಿಟ್ಟಿದ್ದಿದ್ರೆ ಎಷ್ಟು ಬೇಗ ಕ್ಯೂರ್ ಮಾಡ್ಬೋದಿತ್ತು. ಸೊ ಆ ಥರ ಭಯ ಇಡಿಸ್ಬಿಟ್ರೆ ನಾಳೆ ದಿವಸ ಮಕ್ಳು ಏನೂ ಹೇಳ್ಕೊಳ್ಳಲ್ಲ. ಸೊ ನಾವು ಜಾಸ್ತಿ ಭಯ ಇಡಿಸ್ಬಾರ್ದು. ನಾಳೆ ದಿವಸ ಫೋಬಿಯಾ ಬಂತು ಅಂದರೆ ಆ ಮಕ್ಕಳನ್ನ ಯಾವುದಕ್ಕೂ, ನನ್ನ ಮಗಳು ಎಲ್ಲದಕ್ಕೂ ಭಯ ಪಡ್ತಾಳೆ. ಸೊ ಆ ಫೋಬಿಯಾ ಬರಬಾರ್ದು ನಾಳೆ ದಿವಸ ಅಂತ ಅಂದ್ಬಿಟ್ಟು ಜಾಸ್ತಿ ಭಯ ಇಡಿಸ್ಬೇಡಿ ಅಂತ ಒಂದು ಸ್ವಲ್ಪ ಆಗಿದೆ ಮಾತುಕತೆ, ಜಗಳಗಳು. ಈ ಥರ ಎಲ್ಲ ಆಗುತ್ತೆ ಮನೇಲಿ, ಏನು ಮಾಡೋಕ್ಕಾಗಲ್ಲ. ಸೊ ನಿಮ್ಮ ಜೊತೆ ಇದೊಂದು ಶೇರ್ ಮಾಡ್ಕೊಬೇಕು ಅಂದ್ಕೊಂಡೆ. ಭಯಕ್ಕಿಂತ ಮಕ್ಕಳಿಗೆ ಪ್ರೀತಿ ಜಾಸ್ತಿ ಕೊಟ್ಬಿಟ್ಟು ಪ್ರೀತಿಯಿಂದ ಹೇಳೋದೇ ಬೆಸ್ಟು. ನಮ್ಮ ಅಪ್ಪನೂ ಅದೇ ಹೇಳ್ತಾಯಿದ್ರು. ಸೊ ನಮ್ಮ ಅಪ್ಪ ಹೇಳೋದು ಫಾಲೋ ಆಗ್ತಾಯಿದ್ದೀನಿ. ನನ್ನ ಮಗ ನೋಡಿ ಅಲ್ಲಿ ಮಲ್ಕೊಂಡಿದ್ದಾನೆ, ಇವಾಗ ಅವ್ನು ಅಲ್ಲಿ ಮಲಗಿಸ್ಬಿಟ್ಟು ನಾನು ಇಷ್ಟೊತ್ತು ಕಸ ಗುಡಿಸಿದ್ದು. ಏನೇ ಅಂತಂದರೂ ಅವನ್ನ ಅಲ್ಲಿ ಮಲಗಿಸೋದು, ಇಲ್ಲ ನೋಡಿ ಇಲ್ಲಿ ಸಿಟ್ಟಿಂಗ್ ಚೇರ್ ಇದೆ ಅದ್ರ ಮೇಲೆ ಕೂರಿಸ್ಬಿಟ್ಟು ನಾನು ಕೆಲಸಗಳು ಮಾಡ್ಕೊಳ್ಳೋದು. ಆಮೇಲೆ ಮಗು ಬಟ್ಟೆ ಸ್ವಲ್ಪ ಇದ್ದಾವೆ, ಅದೆಲ್ಲ ಸಪ್ರೇಟಾಗಿ ವಾಷಿಂಗ್ ಮಿಷಿನ್ಗೆ ಹಾಕಬೇಕು. ನಾವು ವಾಷಿಂಗ್ ಮಿಷಿನ್ ಇಲ್ಲೇ ಇಟ್ಟಿದ್ದೀವಿ, ಯಾಕಂತಂದರೆ ಇಲ್ಲೇ ಕನೆಕ್ಷನ್ ಇದೆ, ಹಾಲಲ್ಲೇ ಕನೆಕ್ಷನ್ ಇದೆ. ಬಾತ್ರೂಮಲ್ಲಂತೂ ಇಡೋಕ್ಕೆ ಆಗಲ್ಲ. ಆಮೇಲೆ ಅಷ್ಟೇ, ಇನ್ನೊಂದು ಸ್ವಲ್ಪ ಕ್ಲೀನ್ ಮಾಡ್ಕೊಬೇಕು. ಮಗು ಇರೋ ಮನೆ, ನಾನು ಎಷ್ಟೇ ಸೋಫಾಗೆ ಕ್ಲೀನಾಗಿ ಅದು ಸೋಫಾ ಕವರೆಲ್ಲ ಹಾಕಿ ಜೋಡಿಸಿದ್ರು ಅವಳು ಕಿತ್ತಾಕೋದೇ ಅವಳ ಕೆಲಸ. ತುಂಬ ಹೊಟ್ಟೆ ನನ್ನ ಮಗಳು. ಚಿಕ್ಕ ಮಗುಗಿಂತ ದೊಡ್ಡವಳೆ ಬಳೆ ಕಾಟ ಕೊಡ್ತಾಳೆ ನನಗೆ. ಅವಳನ್ನ ಫಸ್ಟ್ ಸ್ಕೂಲ್ಗೆ ಹಾಕ್ಬಿಡ್ಬೇಕು. ಅವಳನ್ನ ಸ್ಕೂಲ್ಗೆ ಹಾಕ್ಬಿಟ್ರೆ ಎಷ್ಟು ನೆಮ್ಮದಿ ಇರುತ್ತೆ ನನಗಂತೂ. ಹೋಮ್ ಮೇಡ್ ಬಿಸ್ಕೆಟ್ ತಂದಿದ್ದಾರೆ ನನ್ನ ಹಸ್ಬೆಂಡು. ಇದು ಟೇಸ್ಟ್ ಮಾತ್ರ ಸಖತ್ತಾಗಿದೆ. ಸೊ ನೋಡಿ, ಇದಕ್ಕೆ ಗೋಡಂಬಿ ಮತ್ತು ಕಡಲೆಬೀಜ ಅವೆಲ್ಲ ಹಾಕಿ ಮಾಡಿದ್ದಾರೆ. ಟೇಸ್ಟ್ ತುಂಬ ಚೆನ್ನಾಗಿದೆ. ಈ ಥರದ್ದು ಬೆಳಿಗ್ಗೆ ಟೈಮು ನಾವು ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಈಗ ನಂದು ಸ್ನಾನ ಆಯಿತು. ಈಗ ನನ್ನ ಮಗಂಗೆ ಸ್ನಾನ ಮಾಡಿಸ್ಬೇಕು. ನನ್ನ ಮಗ ಮುಖದಲ್ಲಿ ನೋಡಿ ಸೊಳ್ಳೆನೋ ಕಚ್ಬಿಟ್ಟಿದೆ, ರೆಡ್ಗಾಗ್ಬಿಟ್ಟಿದೆ ಪಾಪ. ಪುಜ್ಜೋಡ, ಅಯ್ಯೋ ಅಯ್ಯೋ ಅಯ್ಯೋ, ಹಾಲು ಕುಡ್ದಲ್ಲೋ, ಇನ್ನೂ ಬೇಕಾ? ಏಯ್, ಯಾಕೆ ಹೊಡಿಯೋದಂಗೆ? ಇಹರತಿ ಸ್ವಾಹ ಇಹರತಿ ಇದನ್ವಹ ಇಹದ್ರುತಿ ಸ್ವಾಹ ಇಹದ್ರುತಿ ಇದನ್ನೋಮ ಇಹಸ್ವದ್ರುತಿ ಸ್ವಾಹ ಇಹಸ್ವದ್ರುತಿ ಇದನ್ನೋಮ ಪ್ರಜಾಪತಯ ಸ್ವಾಹ ಪ್ರಜಾಪತಯ ಇದನ್ನೋಮ ಇಂದ್ರಾಯ ಸ್ವಾಹ ಇಂದ್ರಾಯ ಇದನ್ನೋಮ ಅಗ್ನಯೇ ಸ್ವಾಹ ಅಗ್ನಯ ಇದನ್ನೋಮ. ಇದು 11ನೇ ದಿನದ ಕಾರ್ಯಗಳೆಲ್ಲ ನಡೀತಾ ಇದೆ. ಪಿಂಡ ಪ್ರದಾನ ಮಾಡ್ತಾ ಇದ್ದಾರೆ. ಸೊ ಶಾಸ್ತ್ರಗಳೆಲ್ಲ ತುಂಬಾ ಇದ್ದಾವೆ. ಸ್ನಾನಗಳು ಒಂದು 10-20 ಸ್ನಾನಗಳೆಲ್ಲ ಮಾಡಿಕೊಂಡು ಈ ಕಾರ್ಯಗಳೆಲ್ಲ ಮಾಡಬೇಕು. ತುಂಬಾ ಶಾಸ್ತ್ರ ಇದೆ. ನೋಡಿ ನನ್ನ ಹಸ್ಬೆಂಡು ಕಾರ್ಯಗಳೆಲ್ಲ ಪದ್ಧತಿ ಪ್ರಕಾರ ತುಂಬ ಚೆನ್ನಾಗಿ ನಡೀತಾ ಇದೆ ಅಂತ ಹಸ್ಬೆಂಡ್ ಹೇಳಿದ್ರು. ಸೊ ಹಾಗೆ ಮನೇಲಿ ಪಿಕಲ್ ಖಾಲಿಯಾಗಿತ್ತು. ಸೊ ಮ್ಯಾಂಗೋ ಪಿಕಲ್ನು ನಾವು ಯೂಸ್ ಮಾಡ್ತೀವಿ. ಇದಾದಮೇಲೆ ಪಾಪುಗೆ ಗ್ರೇಪ್ಸ್ ಹಾಕ್ಕೊಡೋಣ ಅಂತ ಗ್ರೇಪ್ಸ್ ವಾಶ್ ಮಾಡ್ತಾಯಿದ್ದೀನಿ. ಒಂದಲ್ಲ 2-3 ಟೈಮ್ಸ್ ವಾಶ್ ಮಾಡೇ ಕೊಡೋದು ಪಾಪುಗೆ. ಆಮೇಲೆ ಪಾಪುಗೆ ಹಾರ್ಲಿಕ್ಸು ಕೂಡ ಕೊಡ್ತೀನಿ. ಅವಳು ಸಂಜೆ ಟೈಮಲ್ಲಿ ತುಂಬ ಹಸು ಅಂತಾಳೆ, ಅದಕ್ಕೆ ಅವಳಿಗೆ ಇಷ್ಟೆಲ್ಲ ಕೊಡೋದು. ಫಸ್ಟು ಹಾರ್ಲಿಕ್ಸ್ ಕುಡಿದ್ಬಿಡು, ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಗ್ರೇಪ್ಸ್ ತಿನ್ನು ಅಂತ ಹೇಳಿದ್ದೀನಿ ಅವಳಿಗೆ. ಹಾರ್ಲಿಕ್ಸು ಕುಡಿತಾಳೆ. ನನ್ನ ಮಗಳು ಇಷ್ಟೊತ್ತು ತುಂಬ ಗಲಾಟೆ ಮಾಡಿ ಇವಾಗ
ಹಿಂಗೆ ಎಷ್ಟು ಆರಾಮಾಗಿ ಮಲಗಿದ್ದಾಳೆ ನೋಡಿ. ನನ್ನ ಮಗ ಆಡ್ಕೊತಾ ಇದ್ದಾನೆ. ಊಟ ಬೇಕು ಹಸ್ವಾಗ್ತಾಯಿದೆ ಅಂತ ಕೇಳಿದ್ಲು, ಹಾಕ್ಕೊಟ್ಟೆ. ಒಂದು ಸ್ವಲ್ಪ ತಿಂದ್ಬಿಟ್ಟು ಅವಳಾಗಿ ಹಂಗೆ ಮಾತಾಡ್ತಾ ಇವನ್ನ ಒಂದು ಸ್ವಲ್ಪ ಚೆನ್ನಾಗಿ ಮುದ್ದು ಮಾಡಿ ಹಾಗೆ ಮಲ್ಕೊಂಬಿಟ್ಟಿದ್ದಾಳೆ. ನನಗೆ ಗೊತ್ತೇ ಆಗಿಲ್ಲ ಮಲ್ಕೊಂಡಿರೋದು. ಇವ್ನು ನೋಡ್ಕೊಂಡಿದ್ದೆ, ನೋಡಿದ್ರೆ ಮೆತ್ತಗೆ ಮಲ್ಕೊಂಡಿದ್ದಾಳೆ ನೋಡಿ. ಗುಡ್ಗಲ್ಲಾಗ್ಬಿಟ್ಟಿದ್ದಾಳೆ. ಅವಳಷ್ಟಕ್ಕೆ ಅವಳೇ ಏನು ಮಲಗಿಸು ಅಂತೇನು ಕೇಳ್ದಿರೋ ಮಲಗಿಬಿಟ್ಟಿದ್ದಾಳೆ. ಇನ್ನು ಇವನು ಎಷ್ಟೊತ್ತಿಗೆ ಮಲಗ್ತಾನೋ ನೈಟು. ನೀನು ಪಚ್ಚ ಮುಡ್ಕಂದ, ನೀನು ಪಚ್ಚ ಮುಡು, ನಾನು ಪಚ್ಚ ಮುಡ್ತೀನಿ. ಪಚ್ಚಂತೀಯಾ? ಇವಾಗ ಮೊಬೈಲ್ನ ನಾನು ಮೊಬೈಲ್ ನೋಡಿದಾಗೆಲ್ಲ ಅವನು ನನ್ನ ಜೊತೆ ಮೊಬೈಲ್ ನೋಡೋಕ್ಕೆ ಹೋಗ್ತಾನೆ. ಅದಕ್ಕೆ ನಾನು ಜಾಸ್ತಿ ಮೊಬೈಲ್ ನೋಡೋಕ್ಕೆ ಹೋಗ್ತಾಯಿಲ್ಲ. ಮಗುನ ಎತ್ಕೊಂಡಾಗ ಮೊಬೈಲ್ ಜಾಸ್ತಿ ಇದು ಮಾಡಲ್ಲ. ಇದೊಂದು ವೀಡಿಯೋ ಮಾಡ್ತಾಯಿದ್ದೀನಲ್ಲ, ಸೊ ಅಷ್ಟೇ. ಪಚ್ಚಂಬಿಡೋಣ, ಇಬ್ಬರು ಪಚ್ಚಂಬಿಡೋಣ. ಓಕೆ ಮಾಡು, ಐಫೈ ಮಾಡು ಹೋಗಲಿ. ನನ್ನ ಮಗ ವೆರಿ ಗುಡ್ ಬಾಯ್. ಸೊ ಫೈನಲಿ ನನ್ನ ಮಗಳು ಮಲ್ಕೊಂಡ್ಲು, ಆದರೆ ನನ್ನ ಮಗ ಮಲ್ಕೊಂಡಿಲ್ಲ. ಸೊ ಅವನು ಆಡ್ಕೊಂಡೇ ಇದ್ದಾರೆ, ಅಮ್ಮ ನೋಡ್ಕೊತಿದ್ದಾರೆ. ಹಾಗೆ ಟಿ ವಿ ನೋಡಿಕೊಂಡು ಪಾಪುನು ನೋಡ್ಕೊಂಡು ಅಲ್ಲೇ ಹಾಲಲ್ಲಿ ಕೂತಿದ್ದಾರೆ. ನಾನು ಒಂಚೂರು ಕಾಫಿ ಇತ್ತು, ಕಾಫಿ ಮಾಡ್ಕೊಳ್ಳೋಣ ಅಂತ ಕಾಫಿ ಕುಡಿತದೆ. ಈ ನಡುವೆ ಜಾಸ್ತಿ ಕಾಫಿಗೆ ಅಡಿಕ್ಟ್ ಆಗಿಬಿಟ್ಟಿದ್ದೀನಿ. ಅದೇನೋ ತುಂಬ ಬರುತ್ತೆ ತಲೆನೋವು. ಅವಾಗ ಒಂಚೂರು ಕಾಫಿ ಕುಡಿದ್ರೆ ಸಾಕು, ಒಂದು ಸ್ವಲ್ಪ ಸರಿ ಹೋಗುತ್ತೆ ನನಗೆ. ಬಿಸಿಯಾಗಿದೆ. ಜಾಸ್ತಿ ಕಾಫಿ ಕಡಿಮೆ ಇದ್ದಾಗ ನಾವು ಜಾಸ್ತಿ ಬಿಸಿ ಮಾಡೋಕ್ಕೆ ಹೋಗ್ಬಾರ್ದು, ಆಮೇಲೆ ಇನ್ನೂ ಕಾಫಿ ಕಮ್ಮಿ ಆಗೋಗ್ಬಿಡುತ್ತೆ. ಸೊ ತಲೆನೋವು ಇರೋರು ಒಂದು ಸ್ವಲ್ಪ ಕಾಫಿ ಕುಡೀರಿ, ಬಟ್ ತುಂಬ ಸ್ಟ್ರಾಂಗ್ ಕುಡಿಯೋಕ್ಕೆ ಹೋಗಬೇಡಿ, ಮತ್ತು ಜಾಸ್ತಿ ಅಡಿಕ್ಟು ಆಗಬೇಡಿ. ಆಮೇಲೆ ಮತ್ತೆ ತಲೆನೋವು ಬರುತ್ತೆ, ಮತ್ತೆ ಕಾಫಿ ಕುಡಿತಾ ಇರ್ತೀರ, ಹಂಗಾಗ್ಬಿಡುತ್ತೆ. ಸೊ ಕಾಫಿ ಯಾವತ್ತಿದ್ರೂ ಲೈಟಾಗಿ ತೊಗೊಳ್ಳಿ. ನಾನು ಅಪ್ಪಗೆ ತೋರಿಸ್ತೀನಿ. ಅಪ್ಪಗೆ ಏನು ಗೊತ್ತಾ, ಡಯಾಬಿಟೀಸು ಪ್ರೋಟೀನ್ ಪೌಡ್ರು ಅಂತ ತಗೊಂಡಿತ್ತು ಅಪ್ಪಗೆ. ಸೊ ದಿನ ಕೊಡ್ತಾಯಿದ್ದೆ. ಈಗ ಅಪ್ಪ ಇಲ್ಲದೆ ಇರೋದ್ರಿಂದ ವೇಸ್ಟ್ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನೇ ದಿನ ಕುಡಿತಾಯಿದ್ದೀನಿ. ನಂಗೆ ಯಾವುದೂ ವೇಸ್ಟ್ ಮಾಡೋಕ್ಕೆ ನಿಜವಾಗ್ಲೂ ಇಷ್ಟ ಆಗೋಲ್ಲ. ಯಾಕಂದರೆ ನಾವು ₹1 ಕಷ್ಟಪಟ್ಟು ದುಡ್ದಿರ್ತೀವಿ, ಮತ್ತು ಅದಕ್ಕೆ ನಾವು ಖರ್ಚು ಮಾಡಿರ್ತೀವಿ. ಅದನ್ನು ವೇಸ್ಟ್ ಮಾಡೋದು ಯಾಕೆ ಅಂತ ಅಂದ್ಬಿಟ್ಟು ಇವಾಗ ನಾನೇ ಕುಡಿತಾಯಿದ್ದೀನಿ. ಚೆನ್ನಾಗಿದೆ. ಸೊ ಪ್ರೋಟೀನ್ ಪೌಡರ್ಸ್ ಆ ಥರ ಎಲ್ಲ ಏನಾದರೂ ಇತ್ತು ಅಂತಂದರೆ ವೇಸ್ಟ್ ಮಾಡ್ದಿರ ಕುಡಿಯೋದೇ ಬೆಸ್ಟು. ಇವಾಗ ಒಂಚೂರು ಕಾಫಿ ಕುಡಿತೀನಿ, ಅದು ಕೂಡ ಕಾಫಿನ ವೇಸ್ಟ್ ಆಗುತ್ತೆ ಅಂತಲೇ ಕುಡಿತಾಯಿದ್ದೀನಿ. ಸೊ ಒಂದೊಂದು ಸರಿ ಹೇಗೆ ಅನಿಸುತ್ತೆ ಅಂದರೆ ವೇಸ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಜಾಸ್ತಿ ಕುಡಿಯೋದು ತಿನ್ನೋದೇನಾದರೂ ಮಾಡ್ತಂದರೆ ಹೆಲ್ತ್ ಹಾಳಾಗೋಗುತ್ತೇನೋ ಅನ್ನೋ ಯೋಚನೆಯೂ ಕೂಡ ಇದೆ. ಏನಿಲ್ಲ ಅಷ್ಟೇ. ಇನ್ಮೇಲೆ ಜಾಸ್ತಿ ಇನ್ನು ಡಯಟ್ ಶುರು ಮಾಡೋಣ ಅಂದ್ಕೊಂಡಿದ್ದೀನಿ. ಇನ್ನು ಡಯಟ್ ಶುರು ಮಾಡೋಕ್ಕೆ ಹೋಯ್ತು ಅಂತಂದರೆ ಕಾಫಿ ಟೀ ಫುಲ್ ಮಾಡೋಕ್ಕೆ ಹೋಗಲ್ಲ. ಏನಿದ್ರು ಹೆಲ್ತಿ ಡ್ರಿಂಕ್ಸ್ ಕುಡಿಯೋಣ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಅದನ್ನು ನೆಕ್ಸ್ಟು ಮುಂದಿನ ಲಾಗ್ಸಲ್ಲಿ ನಾನು ಶೇರ್ ಮಾಡ್ಕೊತೀನಿ. ಫಸ್ಟು ಕಾಫಿ ಕುಡಿದ್ಬಿಡ್ಬೇಕು. ನೈಟು ರೈಸ್ ಮಾಡೋಂಗಿಲ್ಲ ಅಂತ ಅಂದ್ಬಿಟ್ಟು ನಾನಿವಾಗ ಅವಲಕ್ಕಿ ಗೊಜ್ಜು ಮಾಡಿಕೊಂಡೆ. ಹಾಗೆ ಪನ್ನೀರ್ ತರಿಸ್ಕೊಂಡು ಪನ್ನೀರ್ ಫ್ರೈ ಮಾಡಿಕೊಂಡೆ. ಸೊ ನನಗೂ ನನ್ನ ಹಸ್ಬೆಂಡ್ಗೂ ಅಷ್ಟೇ. ಇದೆಲ್ಲ ತಿನ್ಬೋದಾ ಅಂತ ಕೇಳಿದೆ. ತಿನ್ಬೋದು ಅಂದರು, ಮನೆಯಲ್ಲೇ ಏನು ಬೇಕಾದರೂ ಮಾಡ್ಕೊಂಡು ತಿನ್ಬೋದು, ಬಟ್ ಹೊರಗಡೆ ಎಲ್ಲೂ ತಿನ್ನೋಂಗಿಲ್ಲ. ಸೊ ನೋಡಿ, ಇವತ್ತಿನ ಡಿನ್ನರು ಆಯಿತು. ಈಗ ನನ್ನ ಮಗ ಆಡ್ಕೊಂಡಿದ್ದಾನೆ ಬಲೂನಲ್ಲಿ, ತುಂಬ ಚೆನ್ನಾಗಿ ಆಟ ಆಡ್ತಾನೆ ಅವನು. ಸೊ ಅವನು ಆಟ ಆಡಿಸ್ಕೊಂಡಿದ್ದೆ. ಟಿ ವಿನೂ ಕೂಡ ನೋಡ್ತಾನೆ ಅವನು. ಜಾಸ್ತಿ ಸ್ಕ್ರೀನೆಲ್ಲ ನೋಡೋದು ಬೇಡ ಅಂತ ಅಂದ್ಬಿಟ್ಟು ನಾನೇ ಅವನ ಜೊತೆ ಇವಾಗ ಆಟ ಆಡ್ತಾಯಿದ್ದೀನಿ. ನಾನು ವಿಡಿಯೋ ಮಾಡೋಕ್ಕಿಂತ ಮುಂಚೆ ತುಂಬ ಚೆನ್ನಾಗಿ ಆಟ ಆಡ್ತಾಯಿದ್ದ, ತುಂಬ ಚೆನ್ನಾಗಿ ನಗ್ತಾಯಿದ್ದ, ಖುಷಿಯಿಂದ ಆಡ್ತಾಯಿದ್ದ. ನಾನು ವಿಡಿಯೋ ಮಾಡುವಾಗ ಒಂದು ಸ್ವಲ್ಪ ಡಲ್ ಆಗೋದ. ಆಮೇಲೆ ಅವನಿಗೆ ನಿದ್ದೆ ಬಂದುಬಿಡ್ತು, ಹಾಲು ಕುಡಿಸಿ ಮಲಗಿಸ್ಬಿಟ್ಟೆ. ಫ್ರೆಂಡ್ಸ್, ಇವತ್ತಿನ ಲಾಗ್ ಇಷ್ಟೇ. ಈ ಲಾಗ್ ನಿಮ್ಗೆ ಇಷ್ಟ ಆಯಿತಾ? ಈ ಲಾಗ್ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಮಿಸ್ ಮಾಡ್ದಿರ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡಿ. ನನ್ನ ಯೂಟ್ಯೂಬ್ ಚಾನಲ್ನ ಅವರು ನೋಡ್ತಾರೆ, ಅವರು ಸಪೋರ್ಟ್ ಮಾಡ್ತಾರೆ. ಓಕೆ, ಮತ್ತೆ ನಾಳೆ ಹೊಸ ಲಾಗಲ್ಲಿ ನಿಮಗೆ ಭೇಟಿ ಆಗ್ತೀನಿ. ಈ ವಿಡಿಯೋ ಇಲ್ಲಿವರೆಗೂ ನೋಡಿ ಸಪೋರ್ಟ್ ಮಾಡಿದವ್ರಿಗೆ ಥ್ಯಾಂಕ್ ಯು ಸೋ ಮಚ್. ಬಾಯ್ ಎವ್ರಿವನ್.